ನಮಸ್ಕಾರ ಸ್ವಾಮಿ. ಏನು ಹಿಂದೆ ಕೊಡುವ ಆಲೋಚನೆ ಇಲ್ವಾ? ನಮಸ್ಕಾರವನ್ನೇ ಹಿಂದೆ ಕೊಡದವರು ನೀವು. ನಿಮ್ಮ ಹತ್ರ ಏನಾದರೂ ಸಾಲ ಕೇಳದೆ ಕೊಡುವ ಜನವ? ಖಂಡಿತ ಆ ವಿಷಯ ಬಗೆದಿರಲಿ. ನಮ್ಮ ಪರಿಚಯ ಐತೆ. ಹರಿಯೂರು ಜಿಲ್ಲೆ ಹಿರಿಯೂರು ತಾಲೂಕು ಸುರಕೋಡು ಸಂಸ್ಥಾನದ ಅರ್ಥವರ್ಯದ ಅರ್ಧನಾರೀಶ್ವರ ಪೀಠಾಧೀಶ್ವರ ಧಾರೇಶ್ವರ ಶ್ರೀ 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 ತೀರ್ಥ ಚಕ್ರಾನಂದ ಸ್ವಾಮೀಜಿಯವರ ಪರಮ ಶಿಷ್ಯ ನಾನು. ಇಲಿಮೂತಿ ಸ್ವಾಮಿ ಅಂತೇಳಿ. ಇಲಿಮೂತಿ ಸ್ವಾಮಿ ಕಾಲಾನುತಿತನು ಕರ್ಮಾನುತಿತನು ಕಾಲಾದ್ಯ ಪ್ರತಿಪಾದಿತನು. ಆದ್ದರಿಂದ ಶಂಕರನು ಶಂಕರನ ಕಥೆ ಆಯ್ತು ಮಾರ. ನಿನ್ನ ಕಥೆ ಹೇಳ. ಅವನ ಮಗನಾಗಿರ್ತಕ್ಕಂಥ ಸೊಂಡಿಲ ಗಣಪನನ್ನು ನುತಿಸಿ ಷಡ್ವೈರಿಗಳನ್ನು ತಿಳಿಸಿ ಪಂಚೇಂದ್ರಿಯಗಳನ್ನು ಬಿಗಿಹಿಡಿದು ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿ ಕೇಂದ್ರೀಕರಿಸಿ ತಪಸ್ಸನ್ನಾಚರಿಸಿ ಅಲ್ಲಿಟ್ಟೆ ದೃಷ್ಟಿ ಯಾವುದು ಮತ್ತೆ ಇಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲ. ನೀವು ಹಿಂದಿದ್ದೀರಿ ಮುಂದಿಡ್ಲಿಕ್ಕೆ ಆಗ್ಲಿಲ್ಲ. ಆದ್ದರಿಂದಲೇ ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿ ಕೇಂದ್ರೀಕರಿಸಿ ತಪಸ್ಸನ್ನಾಚರಿಸಿ ಸಿದ್ಧಿಯನ್ನು ಪಡೆದಿರುವಂತಹ ಮಹಾಮುನಿ ನಾನಾಗಿದ್ದೇನೆ ಸ್ವಾಮಿ. ತಪ್ಪಿಸ್ಕೊಂಡು ಬಂದ್ಯಾ? ತಪಸ್ಸನ್ನಾಚರಿಸಿದ್ದು ನಿಮ್ಗೆ ಯಾರು ಹೇಳಿ ಇದು? ಹೀಗಂತ ಮಹಾನು ಶಕ್ತಿಯಾದಂತಹ ನಾನು ನನ್ನ ಆರಾಧ್ಯ ದೇವಿಯಾದಂತಹ ಚಂಡಿ ಚಾಮುಂಡಿ ಕಾಳಿ ಭದ್ರಕಾಳಿ ಓಂಕಾಳಿ ಮಹಾಕಾಳಿ ಸ್ವರೂಪಿಣಿ ಜಗದೀಶ್ವರಿ ರುಂಡಮಾಲೇಶ್ವರಿ ಅನ್ನಪೂರ್ಣೇಶ್ವರಿ ಕಾತ್ಯಾಯಿನಿ ಬ್ರಹ್ಮರಾಂಬೆ ರಾಜಾರಾಜೇಶ್ವರಿಯನ್ನು ಇಲ್ಲೇ ನಾನು ಸ್ಮರಿಸಿ ಅಂಗಾಂಗಗಳನ್ನು ಕೂರ್ಮಾವತಾರದಂತೆ ಒಳಗೆಳ್ಕೊಂಡಂತ ನಾನು ಮತ್ತೆ ಬಾಹ್ಯ ಪ್ರಪಂಚಕ್ಕೆ ಬಂದಿದ್ದೇನೆ. ಪುನಃ ಒಳ ಪ್ರಪಂಚವನ್ನು ಸೇರಿ ಯೋಗ ಸಮಾಧಿಯಲ್ಲಿ ಆಗಬೇಕಾದ್ರೆ ಸದ್ಯಕ್ಕೆ ತಪಸ್ಸನ್ನಾಚರಿಸಕ್ಕೆ ಮತ್ತೊಮ್ಮೆ ಹುಲಿ ಚರ್ಮ ಬೇಡವೆ? ಹುಲಿ ಚರ್ಮ ಎಲ್ಲಿಂಟು? ಹುಲಿ ಚರ್ಮ ಇಲ್ಲದಿರುವುದರಿಂದ ಒಂದು ಕಾಗದ ಹುಲಿ ಚರ್ಮಕ್ಕೆ ಇಲ್ಲಿ ಸದ್ಯಕ್ಕೆ ಎಲ್ಲಿಲ್ಲ. ಆದ್ದರಿಂದ ಒಂದು ಕಾಗದ ತುಂಡಲ್ಲೇ ಹುಲಿ ಚರ್ಮ ಅಂತ ಬರೆದು ಅದನ್ನೇ ಭ್ರಷ್ಟವಾಗದ ಅಡಿಯಲ್ಲಿ ಇಟ್ಟು ಇಲ್ಲೇ ಈಗ ಪದ್ಮಾಸನವನ್ನು ಬಡಿತೇನೆ. ಪದ್ಮಾಸನವನ್ನು ಬಡಿತೇನೆ. ಮತ್ತೆ ಯಾರಾದ್ರೂ ಬರ್ತಾರ ಅಂತ ನೋಡ್ತೇನೆ. ಜಯ ವಡಬಾಂಡೇಶ್ವರ. ఏదుకొండన రామదేవుడ తిరుపతి వాసన తిమ్మదేవుడ ఏదుకొండడ రామదేవుడ తిరుపతి వాసన తిమ్మదేవుడ ಉಡುಪಿಯ ವಾಸನೆ ಕೃಷ್ಣದೇವುಡ ಸುಬ್ರಹ್ಮಣ್ಯದ ಮುರುಗದೇವುಡ ಉಡುಪಿಯ ವಾಸನೆ ಕೃಷ್ಣದೇವುಡ ಸುಬ್ರಹ್ಮಣ್ಯದ ಮುರುಗದೇವುಡ ಹಿಂದೆ ಯಾದುದ ಮುಂದೆ ಯಾಪುದ ಚಂದದಿ ಹೇಳುವೆ ಮುಂದೆ ವಿಚಾರ ಬನ್ನಿ 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 ಹಿಂದಿಯ ಕಪಟಿಯ ಮಂದ ನುಡಿಗಳ ಒಂದನು ನಂಬದೆ ಬನ್ನಿರಿ ಎಂದ ಹಿಂದಿಯ ಕಪಟಿಯ ಮಂದ ನುಡಿಗಳ ಹವಂದನು ಕಪಟಿಯ ಮಂದ ನುಡಿಗಳ ಹವಂದನು ನಂಬದೆ ಬನ್ನಿರಿ ಎಂದ ಏದು ಕನ್ನಡ ರಾಮದೇವುಡ ತಿರುಪತಿ ವಾಸನೆ ತಿಮ್ಮದೇವುಡ ಏದು ಕೊಂಡಲ ರಾಮದೇವುಡ ತಿರುಪತಿ ವಾಸನೆ ತಿಮ್ಮದೇವುಡ ಹಿಂದಿಯ ಕಪಟಿಯ ಮಂದ ನುಡಿಗಳ ಒಂದನ್ನು ನಂಬದೆ ಮುಂದಕ್ಕೆ ಬನ್ನಿ ಅನಿದರಲಿ ನಾರಿಯೋರ್ವಣೈದುದ ಮುನಿಯ ಕಾಣುತ್ತ ಬಲೆ ತಾನೆರಗಿ. ಸ್ವಾಮಿ ಮಹಾತ್ಮರೇ, ನಿಮ್ಮ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ. ಜೈ ವಡಬಾಂಡೇಶ್ವರ. ನೀವು ದೂರದಲ್ಲಿ ನಿಮ್ಮನ್ನು ನೋಡಿದೆ, ಮಹಾತ್ಮರ ಹಾಗೆ ತೋರ್ತಾ ಇದ್ದೀರಿ. ಆದ್ದರಿಂದ ಒಂದು ವಿಚಾರವನ್ನು ನಿಮ್ಮಲ್ಲಿ ಕೇಳಬೇಕೆಂದು ಓಡೋಡಿ ಬಂದೆ. ನಾನು ಹುತಾತ್ಮನೆಂದು ತಿಳಿದು ಇಲ್ಲಿಗೆ ಬಂದಿರುವೆಯೋ? ಅಲ್ಲ, ಮಹಾತ್ಮರೆಂದು ತಿಳಿದು. ಯಾರು ಅಂತೇಳಿ ಒಳಗಿಂದೊಳಗಿಂದಲೇ ಕಣ್ಣಿಂದ ನಾನು ನೋಡಿದಾಗ ಕುಸುಮಕೋಮಳೆ ಎಂಬುದು ನನ್ನ ಒಳಗಿನ ಕಣ್ಣಿಗೆ ಗೊತ್ತಾಯಿತು. ಏನ್ ಕಾರಣ ಬಂದೆ? ನನ್ನ ಜೀವನದಲ್ಲಿ ಅನೇಕ ಆಸೆಯನ್ನ ಹೊತ್ತವಳು ನಾನು. ಆದ್ದರಿಂದ ನನ್ನ ಭವಿಷ್ಯವನ್ನ ಹೇಳ್ತೀರಾ? ಈಗಾಗಲೇ ಈ ಹಿಂದೆ ಕೂರ್ಮಾವತಾರವನ್ನು ನಾನು ತಾಳಿ ಅಂಗಾಂಗವನ್ನು ಒಳಗೆಳ್ಕೊಂಡಿದ್ದೇನೆ. ಮತ್ತೊಮ್ಮೆ ಬಾಹ್ಯ ಪ್ರಪಂಚಕ್ಕೆ ಬರ್ತೇನೆ. ಹತ್ರ ಬಾ, ಹತ್ರ ಬಾ. ಕೈ ಇಲ್ಲಿಡು ಅಂಗಾತ ಇಡು. ನಿನಗೆ ಭವಿಷ್ಯವೇ ಇಲ್ಲವೇ? ಏನು ಸ್ವಾಮಿ ಹಾಗೆ ಹೇಳ್ತಾ ಇದ್ದೀರಿ? ಅಂತ ಲೆಕ್ಕಾಚಾರ ಹಾಕುವಾಗ ನಿನಗೆ ಭವಿಷ್ಯ ಉಂಟು. ಸಾಯುವುದಕ್ಕಿಂತ ಒಂದು ದಿವಸ ಮೊದಲು ನಿನಗೆ ಭವಿಷ್ಯ ಕೂಡಿ ಬರ್ತದೆ. ಜೈ ವಡಬಾಂಡೇಶ್ವರ. ನಂಬಬೇಡಿರಿ ನಂಬಬೇಡಿರಿ ಹುಂಬಗುಣಿಯನು ನಂಬಬೇಡಿರಿ. ನಂಬಬೇಡಿರಿ ನಂಬಬೇಡಿರಿ
ನಂಬಬೇಡಿರಿ. ತುಂಬು ಯೌವನದ ಕಂಬು ಗಂಡಿನಿಯ ನಂಬಿಸಿ ಮೋಸವನೆಸಗುವನು, ಆಡಂಬರ ನುಡಿಗಳ ನುಡಿಯುವನು, ಬಲು ಜಂಬಸಿ ಟಿವಿಯ ತೋರುವ ಇವನು ಕಳ್ಮುನಿಯು. ನಂಬಬೇಡಿರಿ ನಂಬಬೇಡಿರಿ ಹುಂಬ ಮುನಿಯನ್ನು ನಂಬಬೇಡಿರಿ. ನಂಬಬೇಡಿರಿ ನಂಬಬೇಡಿರಿ ಹುಂಬು ಮುನಿಯನ್ನು ನಂಬಬೇಡಿರಿ. ತುಂಬು ಯೌವನದ ಕಂಪು ಕಂಟಿನಿಯರ ನಂಬಿಸಿ ಮೋಸವ ಎಸಗುವನು, ಆಡಂಬರ ನುಡಿಯನ್ನು ನುಡಿಯುವನು, ಬಲು ಜಂಬದ ಟಿವಿಯ ತೋರುವನು. ನಂಬಬೇಡಿರಿ ನಂಬಬೇಡಿರಿ ಹುಂಬು ಮುನಿಯನ್ನು ನಂಬಬೇಡಿರಿ. ಸ್ವಾಮಿ ಕುಸುಮ ಕೋಮಲೆ ಏನು ಹೇಳ್ತಾ ಇದ್ದಾರೆ ನೋಡಿ ಸ್ವಾಮಿ. ಯಾರು ಇಲ್ಲದೆ ಹೋದ್ರೆ ಮಹಾತ್ಮರೆಂದು ತಿಳಿದಂತಹ ನಿಮ್ಮಲ್ಲಿ ಭವಿಷ್ಯವನ್ನ ಕೇಳುವುದಕ್ಕಾಗಿ ಓಡೋಡಿ ಬಂದೆ. ಹುಂಬು ಮುನಿ ಅಂತ ನಾನು ಹೇಳಿದ್ನಲ್ಲ, ಅದೇ ಹೇಳು, ತೊಂದರೆ ಇಲ್ಲ. ಆದ್ರೆ ಆತ ಏನು ಹೇಳ್ತಾ ಇದ್ದಾನೆ, ಏನು ಹುಂಬರಂತೆ ಕಳ್ಳ ಮುನಿಯಂತೆ ಈ ರೀತಿಯಾಗಿ ನಿಮ್ಮನ್ನ ಛೇಡಿಸ್ತಾ ಇದ್ದಾರೆ ಸ್ವಾಮಿ. ಇಲ್ಲಿ ಬಂದಿದ್ದಾನೆ, ಅವನು ನಂಬಬೇಡ. ಎಲ್ಲ ತೋಚಾಗಿದ್ದಾನೆ. ನೀನೇನು ತಲೆಬಿಸಿ ಮಾಡಬೇಕಾದ ಅಗತ್ಯ ಇಲ್ಲ. ಆತ ಏನು ಅಂತೇಳಿ ನಾನೇ ನೋಡ್ಕೊಳ್ತೇನೆ. ನಿಮ್ಗೆ ಬೇಕಾದ ಪ್ರಸಾದ ಈಗ ಕೊಡೋದಕ್ಕೆ ಅಸಾಧ್ಯ. ಆದ್ದರಿಂದ ನಾಳೆ ಸಂಜೆ ಹೊತ್ತಿನಲ್ಲಿ ನನ್ನ ಬಿಡಾರಕ್ಕೆ ಬಾ. ಜೈ ವಡಬಂಡೇಶ್ವರ. ಹಿಡ್ಕೊಂಡು ಕುಟುಂಬ ಉದ್ಧಾರ ಆಗ್ತದೆ. ನಾಳೆ ಸಂಜೆ ಹೊತ್ತಿನಲ್ಲಿ ನನ್ನ ಆಶ್ರಮಕ್ಕೆ ಬಾ, ನಿನಗೆ ಮಂಗಳ ಉಂಟು ಮಾಡ್ತೇನೆ. ಈಗಾಗಲೇ ಯೋಗ ಸಮಾಧಿಯಲ್ಲಿದ್ದಂತ ನನ್ನ ಜ್ಞಾನ ಚಕ್ಷುವನ್ನು ಈ ಬಾಹ್ಯ ಪ್ರಪಂಚಕ್ಕೆ ಪ್ರಸರಿಸುತ್ತೇನೆ. ಏನ ಅಷ್ಟೊತ್ತಿಲಿಂದಲೂ ಇಲ್ಲಿ ಒಂದು ಹುಂಬ ಮುನಿಯನು ನಂಬಬೇಡಿರಿ, ಡೋಂಗಿ ಮುನಿಯನು ನಂಬಬೇಡಿರಿ ಅಂತ ಹೇಳ್ತಾ ಇದೆಯಲ್ಲ. ಯಾರು ನೀನು? ಎಲ್ಲಕ್ಕೆ ಬಂದೆ? ನನ್ನ ಯೋಗ್ಯತೆಯನ್ನು ತಿಳಿಯದೆ ಏನೇನು ಮಾತಾಡೋದಕ್ಕೆ ಪ್ರಯತ್ನ ಪಟ್ಟರೆ ನೀನು, ನಿನಗೆ ಈಗಲೇ ಶಾಪವನ್ನು ಕೊಡ್ತೇನೆ. ಕೊಡು ಚಾಪೆ, ನಾ ಮಲ್ಕೊಳ್ತೆ. ನಾನು ಕೊಡುದಿಲ್ಲ. ನಿನ್ನ ಹತ್ರ ಯೋಗ್ಯತೆ ಇಲ್ಲ. ನೀನ್ ಕೊಟ್ರೆ ಮತ್ತೆ ನಂಗೇನು? ಅದೇ ಪರಿಸ್ಥಿತಿ ನಿನ್ನ. ನಾನು ಮನಸ್ಸು ಮಾಡಬೇಡಿ, ಪ್ರಪಂಚವನ್ನೇ ಭೂಮಿಯನ್ನು ಚಾಪೆಯಾಗಿ ಮಡಚಿ ಕಂಕಳದಲ್ಲಿ ಇಟ್ಕೊಂಡು ನೆಟ್ಟಿಗೆ ಹೋಗಬಲ್ಲೆ. ನೀನು ಹಣೆ ಬರ ಅಷ್ಟೇ ಮಡ್ಚಿ ಅದು ಮಡ್ಚಿದ್ರೆ ನಾನು ಎಲ್ಲಿ ನಿಂತ್ಕೊಳ್ಳ? ಆ ಸಮಸ್ಯೆ ನನಗೂ. ನಾನು ಮನಸ್ಸು ಮಾಡಿದ್ರೆ ಪರಮೇಶ್ವರನ ಮೂಳೆ ಕಣ್ಣನ್ನೇ ಕಿತ್ತು ತಂದು ಉಪ್ಪಿನಕಾಯಿ ಮಾಡಿ ನಾಳೆ ನಕ್ಕಿ ನಾನು. ನೀನು ಆನೆ ಏ ಕಳ್ಳ, ಏನ್ ಗೊತ್ತಿಲ್ಲ ಅಂತ ಮಾಡ್ಕೊಂಡಿದ್ಯಾ? ಏನು ನೀನೆಂತದ್ದು ಬಹಳ ಮಹಾತ್ಮನೇ. ನೀನು ಮುನಿಯ. ನೀನು ಎಲ್ಲೋ ಬೇಡೋರ್ ತಂಡದೊಟ್ಟಿಗೆ ಮಲ್ಕೊಂಡಿದ್ದವ, ಅವ್ರದ್ದು ಏನೋ ಕದ್ಕೊಂಡಿಲ್ಲ ಓಡ್ ಬಂದವ ಅಂತ ನೀನ್ ನೋಡಿದಾಗ್ಲೇ ಗೊತ್ತಾಗಿದೆ. ಹಾಗಾಗಿ ನನ್ನ ಪ್ರಭಾವವನ್ನೊಮ್ಮೆ ತೋರಿಸಲೇ. ಏನ್ ತೋರಿಸ್ತಿ? ಮಾತ್ರ ನಿನ್ನನ್ನು ಬೂದಿಯನ್ನಾಗಿ ಪರಿವರ್ತಿಸಬಲ್ಲೆ ನಾನು. ನಿನಗೆ ಯೋಗ್ಯತೆ ಇದ್ರೆ ಮೊದಲು ಮಾಡು. ಚಂಡಿ ಚಾಮುಂಡಿ ಕಾಳಿ ಭದ್ರಕಾಳಿ ಓಂ ಕಾಳಿ ಇವ ಪೂರ ಬೂದಿಯಲ್ಲಿ ಮುಸ್ಲಿ ಹೋಗ್ಲಿ. ಏ ಹುಚ್ಚ, ಇದೆಲ್ಲ ನಮಗೆ ನಿನ್ನಲ್ಲಿ ನಡೆಯುವಿಲ್ಲ. ಅದು ನೀ ಬಾಯಿಗೆ ಹೋಗ್ಕೊಳ್ಬೇಕಷ್ಟೇ. ನಿನ್ನ ಕರ್ಮ ಮೈಗೊಂದಿಷ್ಟು ಬೂದಿ ಮಾಡದೆ ಬಿಟ್ರೆ ನೀ ಮತ್ತೆ ಮಾಡಿದ್ದೆ ಅರ್ಥದ್ದು ಇಲ್ಲ. ನಾನು ಹೇಳಿದಂಗೆ ಮಾಡಿದ್ದೀನಿ. ಅದೇ ನಿನ್ನ ಪೈನ್ ಬೂದಿಯ ನಿನ್ನ ಇಡೀ ಬೂದಿಯಲ್ಲಿ ಮುಚ್ಚಿಸ್ತೇನೆ ಎನ್ನುವ ನನ್ನ ಶಪಥವನ್ನು ಸರಿ ಮಾಡಿಕೊಂಡಿದ್ದೇನೆ. ನನ್ನ ಮೈ ಮೇಲೆ ಹಾಕಿ. ನೀನಿದ್ದರಿಂದ ನನ್ನ ಉದ್ಯೋಗ ತೊಂದ್ರೆ. ನೀನು ಬಂದ್ರಿಂದ ಹುಡುಗಿ ನನಗೆ ತಪ್ಪಿಯಾಗಲು. ಇಲ್ಲ ಹೋದ್ರೆ ನನ್ನಲ್ಲೇ ಬರುವುದಿತ್ತು. ನೀನು ಮಹಾಮಾಂತ್ರಿಕ ಹೌದು, ಹೋಗ್ತೀಯ ಇಲ್ವ ಮರ್ಯಾದಿಂದ? ಮೊದಲಾಗಿ ನೀನು ಹೋಗ್ತೀಯ ಇಲ್ವಾ? ನಿರ್ಣಯ ಹಾಗೆ ಹೋಗ್ಲಿ. ನೀನು ಒಂದೇ, ಇಬ್ಬರೊಳಗೊಬ್ಬರೇನು ತೀರ್ಮಾನ ಆಗಬೇಕು. ಕಳ್ಳನ ಮಗನೇ, ಎಲ್ಲ ಒಂಚೂರು ಮೀಸೆ ಹಚ್ಕೊಂಡು ಬಂದು ದೊಡ್ಡ ಏಳು ಗೊಂಡಲ ಸ್ವಾಮಿ ಅಂತ ಹೇಳ್ತೀಯ. ಇದು ಗಂಡು ಮಕ್ಕಳಿರ್ಬೇಕಾದ ಮೀಸೆಯ? ಮೀಸೆ ಅಂತ ಹೇಳಿದ್ರೆ ಇದು ಕಣ್ಣ. ನಂಬಬೇಡಿರಿ ಹುಂಬು ಮುನಿಯನ್ನು ನಂಬಬೇಡಿರಿ. ಮೇಳದವ್ರ ಹತ್ರ ಬೇಡ್ಕೊಂಡ್ಬಂದು ಅಂಟಿಸ್ಕೊಂಡು ಬಂದಿದ್ದ ಕಣ್ಣನ ಮಗ ನನಗೆ ಹೇಳ್ತಾ ಅಂದಿದ್ದ, ನಂಬಬೇಡಿರಿ ಹುಂಬು ಮುನಿಯನ್ನು ನಂಬಬೇಡಿರಿ. ನೀನೆಲ್ಲ ಕುರಿ ಚರ್ಮವನ್ನು ಅಂಟಿಸ್ಕೊಂಡು ಬಂದಿದ್ದಿ ಕಳ್ಳನ ಮಗನೇ. ಏ ಪಾಪಿ, ಇದು ಯಾರ್ದು ಕದ್ಕೊಂಡ್ ಕೊಡ, ನಾಳೆಗೆ ಬೇಕಾಗ್ತದೆ, ಹಿಡ್ಕೊ. ಅಲ್ಲ, ನೀನು ವೇಷಧಾರಿ ಅಂತ ಆಯ್ತು. ಹೌದು, ನಾನು ವೇಷ ಮಾಡ್ಕೊಂಡು ಬಂದವ. ಹಾಗಿದ್ರೆ ನಿಮ್ಮ ಊರ ಯಾವುದು?
ಹಾಗಾದ್ರೆ ನಿನ್ನೂರು ಯಾವುದು? ಅದು ಮಾತ್ರ ಹೇಳಲಿಕ್ಕಿಲ್ಲ. ರುದ್ರಾನಂದನ ಕಳಿಸಿಕೊಟ್ಟದ್ದು ನನ್ನನ್ನು. ನಾನು ನಿನ್ನೆ ಬಂದ. ಹೌದು. ನಾನು ಬೇಹುಗಾರ, ನೀನು? ನಾನು ವಿಶೇಷ ದಳ ಗುಪ್ತಚಾರಕ. ವಿಶೇಷ ದಳದಲ್ಲಿ ನಮ್ಮಲ್ಲಿ ನಾಯಿ ಅಷ್ಟೇ ಇರುವುದು, ಗುಪ್ತಚಾರಕ್ಕೆ ಖಾಲಿ ಬೇಹುಗಾರಿಕೆ. ಹಾಗೆ ಹಾಗಿದ್ರೆ ಒಂದು ಕೆಲಸ ಮಾಡು. ಏನು? ಸಂಗ್ರಹಣೆ ಮಾಡಿದಂತ ವಿಷಯವನ್ನು ಹೋಗಿ ನಮ್ಮ ಮಹಾರಾಜನ ಮುಡಿಸಬೇಕಾ ಬೇಡವಾ? ಬೇಕು. ಈಗ ನೀನು ಹೋಗಿ ಹೇಳ್ತೀಯ? ನಾನು ಹೇಳಲಿಕ್ಕೆ ಆಗುದಿಲ್ಲ. ಏನಿದ್ರು ಆ ಕೆಲಸವನ್ನು ನೀನ್ ಮಾಡ್ಬೇಕು. ಯಾಕೆ? ಸುದ್ದಿ ಮುಟ್ಟಿಸುವ ವ್ಯವಹಾರ ಏನಿದ್ರು ನಿನಗೆ. ನೀನ್ ಇಲ್ಲೇನ್ ಮಾಡ್ತಿ? ಸಂಜೆ ಹೊತ್ತಿನಲ್ಲಿ ಹುಡುಗಿಯನ್ನು ಬರ್ಲಿಕ್ಕೆ ಹೇಳಿದ್ನು. ಪಾಪಿ ಮಗನೇ, ಮೊದ್ಲೇ ಸೋತು ಹೋಗಿದ್ಯಾ ನೀನ್. ನೋಡ್ರಿ ಯಾವ ಕಾಯಿಲೆ ಹಿಡಿದಿದೆ ಅನ್ಸ್ಬೇಕು. ಆದ್ರೂ ಅಂತದ್ರಲ್ಲಿ ಮತ್ತೆ ಅವ್ರನ್ನೆಲ್ಲ ಬಯಸುದೇನ? ಆದ್ರೂ ಇದು ಬೋಗಿ ಮರ, ಗಟ್ಟಿ ಅಮಟೆ ಮರ. ಒಂದ್ ನೆನ್ಪಿಟ್ಕೋ. ಏನು? ನೀನ್ ಮಾಡುವ ವ್ಯವಹಾರದಲ್ಲಿ ವೇಷಧಾರಿಗಳ ಹೆಸರನ್ನು ಹಾಳು ಮಾಡಬೇಡ. ಆಯ್ತು, ನಾ ಬರ್ತೇನೆ. ನೀನು ವೇಷ ಮಾಡ್ಕೊಂಡು ಏನಾದ್ರು ಮಾಡ್ಬೇಕು. ಯಾವುದಕ್ಕೂ ಈ ಸಂಜೆ ಹೊತ್ತಿನಲ್ಲಿ ಮತ್ತೆ ಪರ್ಣಕುಟೀರವನ್ನು ಸೇರಬೇಕಾಗಿದೆ. ಜೈ ಒಳಭಂಡೇಶ್ವರ. ಗೋರಗಾನನದಿ ತರುಣಿ ಮಣಿಯರು. ಆ ಪಾಪಿ ರುದ್ರಾನಂದನ ಕೃತ್ಯದಿಂದಾಗಿ ಈ ನಾಡಿನ ದೊರೆಗಳು ನಿಮ್ಮ ಪತಿ ಬೇರೆ ಕಡೆ ಯುದ್ಧಕ್ಕೆ ಹೋಗುವ ಪರಿಸ್ಥಿತಿ ಉಂಟು ಮಾಡಿದ. ಹೌದು. ಇಂತಹ ಸಂದರ್ಭವನ್ನ ಸಾಧಿಸಿದಂತಹ ಪಾಪಿ ನಮ್ಮ ರಾಜ್ಯಕ್ಕೆ ದಂಡೆತ್ತಿ ಬಂದ. ಆದ್ರೆ ಮಂತ್ರಿಗಳ ಸಲಹೆಯ ಮೇರೆಗೆ ಗುಪ್ತ ಮಾರ್ಗದಲ್ಲಿ ಅರಮನೆಯನ್ನ ಬಿಟ್ಟು ಹೊರಟು ಬಂದವರು ನಾವು. ಹೌದು. ಈಗ ಯೋಚಿಸ್ತಾ ಇದ್ರೆ ನನಗನ್ನಿಸ್ತಾ ಇದೆ, ಕಾರ್ತಿಕರ ಪಟ್ಟದ ಮಹಾರಾಣಿಯಾದಂತ ನಿಮಗೂ ಇಂಥ ಸ್ಥಿತಿ ಬಂತು ಅಂತಾದ್ರೆ ಅದಕ್ಕೆ ಪರ್ಯಾಯವಾಗಿ ಕಾರಣ ನಾನೇ ಅಂತ. ಖಂಡಿತ ಬೇಸರ ಮಾಡಬೇಡ. ಯಾಕಂದ್ರೆ ಕಾಲಕ್ಕೆ ನಾವು ಹೊಂದಿಕೊಂಡಿರ್ಬೇಕು. ಇಷ್ಟು ದೂರ ಏನೋ ಬಂದಿದ್ದೇವೆ, ಆದ್ರೆ ಯಾಕೋ ಗರ್ಭಿಣಿ ಆದ ನನಗೆ ಆಯಾಸ ಆಗ್ತಾ ಉಂಟು. ತಡೆದುಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲಿಯಾದ್ರೂ ಹೋಗಿ ಸ್ವಲ್ಪ ನೀರನ್ನು ತರ್ತೀಯಾ? ಆಯ್ತಮ್ಮ, ಇಲ್ಲೇ ಕೂತ್ಕೊಳ್ಳಿ. ಅನಿದರಲಿಯಾವನಿದೆಯರಗೆ ಏನಾಗ್ತಿಲ್ಲ? ಗರ್ಭಿಣಿ? ಅಯ್ಯೋ, ಏನಮ್ಮ ಏನು? ನೀನು ಈ ಪರಿಸ್ಥಿತಿಯಲ್ಲಿ ಗೋಳಾಡುತ್ತಿರುವುದನ್ನು ನೋಡುವುದಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ಇಲ್ಲೇ ಸಮೀಪ ನಮ್ಮ ಮನೆ ಇದೆ, ಅಲ್ಲಿಗೆ ಬಾ, ನಿನ್ನ ನೆಚ್ಚಿಕೊಂಡು ಹೋಗ್ತೇನೆ. ಕುಸುಮದಂದಿನಿ ಸುಮನೆ ಶೋಕದಿ ಬೆಸಸಿ ತಿರುಮಲೆಗೆಲ್ಲ ಬರಿಯನು. ಪೆಣ್ ಶಿಶುವ ಬೆತ್ತು ಮುದ್ರೆಯುಂಗುರವಿತ್ತು ಪ್ರತಿಯನೈದಲು. ಎಂತೆಂಥವರ ಪರಿಸ್ಥಿತಿ ಹೇಗಾಗ್ತದೆ ಅಂತ ನನಗೆ ತುಂಬಾ ಪಶ್ಚಾತ್ತಾಪವಾಗ್ತಾ ಇದೆ. ಕಾರ್ತಿಕ ಮಹಾರಾಜರ ಧರ್ಮಪತ್ನಿಯಾದಂತಹ ಈಕೆ ಈ ದುಸ್ಥಿತಿಯಲ್ಲಿ ಇಲ್ಲಿಗೆ ಬಂದಳು. ಮಾತ್ರವಲ್ಲ, ನನ್ನ ಮನೆಯಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಲು. ಆಮೇಲೆ ನಂಜೇರಿ ಪ್ರಾಣವನ್ನೇ ಬಿಟ್ಟು ಬಿಟ್ಲು. ಸಾಯುವ ಮುನ್ನ ಮುದ್ರೆ ಉಂಗುರವನ್ನೂ ಕೊಟ್ಟು ಎಲ್ಲ ವಿಷಯವನ್ನೂ ತಿಳಿಸಿ ಸತ್ರು. ಆದ್ರೆ ಆ ಹೆಣ್ಣು ಮಗುವನ್ನು ಸಾಕಿ ಬೆಳೆಸಬೇಕಾದ ಹೊಣೆ ನನಗೆ. ಮಾತ್ರವಲ್ಲ, ಹೆಣ್ಣೆ ಆದುದರಿಂದ ಒಂದು ಉಪಕಾರವಾಯಿತು. ಮತ್ತೇನಲ್ಲ, ಅವಳನ್ನು ಚೆನ್ನಾಗಿ ಬೆಳೆಸಿ ರಾಜನರ್ತಕಿಯಾದಂತಹ ನಾನು ಅವಳನ್ನು ಒಳ್ಳೆಯ ರೀತಿಯ ನೃತ್ಯಗಾತಿಯನ್ನಾಗಿಸಿದೆ ಅಂತ ಆದ್ರೆ ನನಗೆ ಪ್ರಾಯ ಮೀರಿದ ಮೇಲೆ ಅವಳಿಂದ ಸಾಕಷ್ಟು ದುಡಿಮೆ ಪಡೆಯುವುದಕ್ಕೆ ಸಾಧ್ಯವಾಗ್ತದಲ್ಲ. ನೋಡೋಣ, ಆ ಮಗುವಿಗೆ ಪಲ್ಲವಿ ಎಂದು ಹೆಸರಿಸಿ ನಾನು ಪ್ರೀತಿಯಿಂದ ಸಾಕಿ ಬೆಳೆಸ್ತೇನೆ. ಕಾಡಿನ ಕಾಡಿಗೆ ಒಡೆಯರು, ನಾಡಿಗೆ ನೆಂಟರು, ಬೇಟೆಗೆ ಹೊರಟರು. ಕಾಡಿನ ಬೇಡರು, ಕಾಡಿಗೆ ಒಡೆಯರು. ಕಾಡಿನ ಬೇಡರು, ಕಾಡಿಗೆ ಒಡೆಯರು, ನಾಡಿಗೆ ನೆಂಟರು, ಆಡಲು ಹೊರಟರು. ಬೇಟೆಯ ಗುರಿ ಚಂದ, ಬೇಟೆಯ ಗುರಿ ಚಂದ, ಬೇಟೆಯ ಗುರಿ ಚಂದ, ಪುಟದ ಸವಿಯಂದ.
ಊಟದ ಸವಿಯಂದ ಊಟದ ಸವಿಯಂದ ಬೇಟೆಯ ಆಟದ ನೋಟವು ಮರು ಚಂದ ಓಹೋ ಓಹೋ ನಾಡಿನ ಬೇಡರು ನಾಡಿಗೆ ಒಡೆಯರು ನಾಡಿಗೆ ನೆಂಟರು ಆಡಲು ಹೊರಟರು ಆಡಲು ಹೊರಟರು ಆಡಲು ಹೊರಟರು ಒಣಿಗರು ನಮಗೆ ಯಾರು ನೀನೇಲೆ ವನಿದೆ ಯಾರು ನೀನೇಲೆ ವನಿದೆ ಈ ಬರೀ ಹೋರ ಗಾನನದಲ್ಲಿ ಚರಿಬೆ ಹೋರ ಗಾನನದಲ್ಲಿ ಚರಿಬೆ ಮಾರಹತಿಯನ್ನು ಸೈರಿಸೆ ಮಾರಹತಿಯನ್ನು ಸೈರಿಸೆ ಬಾರೆನ್ನ ರಮಿಸು ಬಾ ಎನ್ನ ರಮಿಸು ಓ ತರುಣಿ, ದೂರದಿಂದ ನೀನು ಬರುವುದನ್ನು ನೋಡಿದೆ. ನೀನು ಯಾರು ಎನ್ನುವುದನ್ನು ನೋಡುವುದಕ್ಕಾಗಿಯೇ ನಿನ್ನ ಬೆನ್ನು ಹಿಡಿದು ಓಡೋಡಿ ಬಂದೆ. ಏನು ಚಂದವೇ ನೀನು, ಏನಂದ. ಈ ಕಾಡಿನ ಮಧ್ಯೆ ನಾನು ನೀನು ಬಿಟ್ಟರೆ ಇನ್ಯಾರೂ ಇಲ್ಲ. ಈ ಕಾಡಿಗೆ ನಾನೇ ಒಡೆಯೋ ಕಳ್ಳರ ನಾಯಕ. ಓ ಅಲ್ಲೇ ನನ್ನ ಮನೆಗೆ ನಾನು ನೀನು ಒಂದಾಗಿ ಅಲ್ಲಿ ರಮಿಸೋಣ. ಬಿಟ್ಟು ಹಾಗೆಲ್ಲ ಮಾತಾಡ್ತಾರ ನನ್ನ ಪಾಡಿಗೆ ಒಳ್ಳೆ ಕೆಲಸ ಮಾಡಿದ್ರಿ. ನಾವು ಮಾಡಲ್ಲ ಒಳ್ಳೆದೇ ಮಗನ. ಅದಲ್ಲ ನನ್ನ ತಲೆ ಬಿಸಿ ಇರುವುದೇ ಆಗ್ತಲ್ಲ ಈಗ ಮಗ. ಏನಾಯ್ತಜ್ಜ? ಏನು ಏನಜ್ಜ? ಅವ್ರ ಹತ್ರ ಕೇಳ ಏನಾಗ್ತಂತ ಶುರು ಮಾಡ್ರಿ. ಏನು ಎಳಿತಾ ಇದ್ದೆ ಅಂತ ಅದು ಯಾರವ್ವ ತಾಯೇ ಯಾರವ್ವ ಯಾರವ್ವ ತಾಯೇ ಯಾರವ್ವ ತಾಯೇ ಯಾರವ್ವ ಯಾರು ನಿನ್ನಯ ಊರು ಕೇರಿಗಳಲ್ಲಿ ಯಾರವ್ವ ತಾಯೆ ಊರು ಕೇರಿಗಳಲ್ಲಿ ಯಾರವ್ವ ತಾಯೆ ನೀನಾರು ನಿನ್ನ ಊರು ಕೇರಿಗಳಲ್ಲಿ ಬಿದ್ದನಾರು ಬೆದ್ದವರಾರು ಯಾರವ್ವ ತಾಯೆ ಯಾರವ್ವ ಯವ್ವ ಅದು ಬಹಳ ಆಶ್ಚರ್ಯ ಆಯ್ತು ನೋಡು. ಯಾಕಜ್ಜ? ನಾವು ಈ ಕಾಡಲ್ಲಿ ಬೇಡ, ಅದು ಈ ಬೇಡ ತಂಡಕ್ಕೆಲ್ಲ ನಾನೇ ಒಡೆಯೋದೀನಿ. ನಿತ್ಯದ ಕಸಬಂತ ನಾವು ಬೇಟೆ ಆಡಕಂತ ಹೊಂಟೀವಿ. ಹಾಗೆ ನಮ್ಮ ಒಬ್ರಿಗೆ ಕೇಳಂಗ ಆತ ಮಗ. ಹಾಗೆ ಬಂದು ನೋಡ್ತೀನಿ ಆ ಪಾಪಿ ಮಗ ಕಳ್ಳವ ಇನ್ನು ಓಡ್ಸ್ಕೊಂಡ್ ಬರ್ತಾ ಇದ್ದ. ಹೌದೌದು, ಈಗಂತ ಅವ್ನು ಕೊಂದ್ಬಿಟ್ಟು ಬಿಡು, ಏನ್ ತಲೆ ಬಿಸಿ ಮಾಡ್ಬೇಡ. ನಿನ್ ಬಗ್ಗೆ ನನಗೆ ಈ ತಲೆ ಬಿಸಿ ಆಯ್ತು. ಈಗ ನೋಡಿದ್ರೆ ನೋಡ ನೀನ್ ತುಂಬ ಗರ್ಭಿಣಿ. ಅದರಲ್ಲಿ ಕುಳ್ಳಲ್ಲಿ ನೋಡ್ತೀನಿ, ಮಂಗಲ್ಲೇ ಕೇಳಕ್ಕಿಲ್ಲ. ಆದ್ರೂ ಗರ್ಭಿಣಿ ಆಗ್ಯ ತಲೆ ಬಿಸಿ ಆತ್ ನಂಗೆ ಬಿಡ. ಅದಲ್ಲ ಹೌದೌದು. ಆದ್ರೂ ಈ ಕಾಡು ಮಾಡಿದ್ರೆ ಹಿಂಗ್ ಬಂದಿಯಲ್ಲ, ನೀನು ಯಾರ
ಅಪ್ಪ ಅಮ್ಮ ಯಾರ, ಊರು ಯಾವುದು ಎಲ್ಲ ಹೇಳ್ತೇನೆ ಮಗ. ಅಜ್ಜ, ನನ್ನ ಕಣ್ಣೀರಿನ ಕಥೆಯನ್ನ ಏನು ಅಂತ ಹೇಳಲಿಕ್ಕೆ ಹೊರಟ್ರೆ ಸಮಯ ಸಾಕಾಗ್ಲಿಕ್ಕಿಲ್ಲ. ರಾಜ ಮನೆತನಕ್ಕೆ ಸಂಬಂಧಪಟ್ಟವಳು ನಾನು. ಅಂದ್ರ ಆವಂತಿ ಅರಮನೆಯಲ್ಲಿ ಇದ್ದವಳು. ಕಾರಣಾಂತರದಿಂದ ಅರಮನೆಯನ್ನ ಬಿಟ್ಟು ಬರಬೇಕಂತ ಪರಿಸ್ಥಿತಿ ಬಂತು. ನನಗೆ ಅದಲ್ಲೇ ತಲೆ ಬಿಸಿ ಇದು ಎಲ್ಲ ನನ್ನ ಪ್ರಾರಬ್ಧ. ಮದುವೆ ಆಗಿಲ್ಲ ನಿಂಗೆ? ಹೌದಜ್ಜ. ಸಾಕ್ಷಿಯಲ್ಲಿ ಬಿಡೋದು ಅದು ಹೆಂಗಾತ? ಅದೇನು ಎಲ್ಲ ವಿಷಯವನ್ನ ಮುಂದೊಂದು ಸಂದರ್ಭದಲ್ಲಿ ನಿಮಗೆ ನಾನು ತಿಳಿಸ್ತೇನಂತೆ. ಆದ್ರೆ ನಾನೊಬ್ಳೆ ಅರಮನೆಯನ್ನು ಬಿಟ್ಟು ಬಂದಿದ್ದಲ್ಲ. ಕಾರ್ತಿಕ್ ಮಹಾರಾಜರ ಧರ್ಮಪತ್ನಿ ಸುಮನೆಯ ಜೊತೆಯಲ್ಲಿ ನಾನು ಹೊರಟು ಬಂದವಳು. ಅವರಿಗೆ ಬಾಯಾರಿಕೆ ಆಯಿತು ಅಂತ ನೀರನ್ನು ತರುವುದಕ್ಕೆ ಅವರನ್ನ ಆ ಕಡೆಯಲ್ಲಿ ಕುಳ್ಳರಿಸಿ ಇತ್ತ ಕಡೆ ಬಂದವಳು. ಇಂಥ ಸಂದರ್ಭದಲ್ಲಿ ಈ ಘಟನೆ ನಡೆಯಿತು. ನಾನೀಗ ಅನಾಥಳಾಗಿದ್ದೇನೆ. ನನಗೆ ಯಾರೂ ಇಲ್ಲ ಅಂತಾಗಿದ್ದಾರೆ. ಮಗ ತಲೆ ಬಿಸಿ ಮಾಡಬೇಡ ಬೇಡ. ಏನೇನು ಹೇಳ್ರಿ ಆತೇನ ನಮ್ಗೆ ಸಾಕು ಬೇಡ. ನಿಮ್ಸ ಇಟ್ಟಿಗೆ ಬರಸ್ತೀನಿ ನಾನು ಮಗ. ಬೆದರ ಬೇಟೆಲೆ ಬಾಲೆ ಇದವ್ರದ್ದು ಮುಗಿಯಕ್ಕಿಲ್ಲ, ನಮಗ್ ಬಿಡೋದು ಇಲ್ಲ. ಅವ್ರಿಗೆ ಹೊಡೆಯಕ್ಕೆ ಹೋಗುದು ಇಲ್ಲ ಹಂಗ ಹೋಗ್ಬೇಡ್ರಿ ನೀವು. ನಮ್ಗೆ ಯಾವ್ದು ಬೇಡ ನಮ್ಗೆ. ಮಗ ನೀ ಚಿಂತೆ ಮಾಡಬೇಡ. ನಾವು ಕಾಡಲ್ಲಿ ಬೇಡ್ರು ಅಂತ ನಮಗೆ ಮನಸೊತ್ತು ಇಲ್ಲ ಅಂತ ಲೆಕ್ಕ ಹಾಕ್ಬೇಡ. ನಿನಗೆ ಇರುವುದರಿಂದಲೇ ಬಂದು ನನ್ನ ಮಾನವನ್ನು ಕಾಪಾಡಿದ್ದಲ್ಲ. ನಂಗೆ ಮನಸೊತ್ತು ಐತಿ. ನಾನ ಬೇಡು ನಾಯಕರ ಮಗ, ಬಾಡು ನಾಯಕ. ಹೌದಾ? ಆದ್ರೆ ಏನ್ ಮಾಡೋ ಹೇಳ, ಈ ಪಾಪಿಗಳ ಇದ್ದಾವೆ ನೋಡ, ಇವ್ರಿಗೆ ನಾನೇ ಒಡೆಯತೀನಿ. ಹೇಳದ್ ಮಾತು ಕೇಳಂಗಿಲ್ಲ. ಆದ್ರೆ ನಾನಂತೂ ಬಿಡಕ್ಕಿಲ್ಲ. ನಿನಗೆ ಯಾರು ಇಲ್ಲ, ಚಿಂತೆ ಮಾಡಬೇಡ. ಇಂಥವ್ರು ತುಂಬಾ ಆಶ್ರಯ ನಾನು ಕೊಟ್ಟಿನಿ ನಾನು. ಹಂಗೆ ನನ್ ಜೊತೆಗೆ ಬಾ, ನಿಂಗೆ ಆಶ್ರಯ ಕೊಡ್ತೀನಿ. ಜೊತೆಯಲ್ಲಿ ಒಳ್ಳೆ ಆಯ್ತು ನೋಡ್ಕೊಳ್ತೀನಿ. ಮೊದ್ಲೇ ನೀನು ಗರ್ಭಿಣಿ ಆಗಿಯಾ? ಹೌದೌದು. ಹಂಗಾಗಿಯಾ ನಾ ಹೇಳೋದು. ಈ ಬ್ಯಾಟ್ರಿಗೆಲ್ಲ ಒಡೆಯ ನೀವು ಅಲ್ವೇನ? ಹೌದು. ನಿಮ್ಗೆ ತುಂಬಾ ತಲೆ ಬಿಸಿ ಇರ್ತೈತೆ. ಅದಕ್ಕೆ ಅವಳನ್ನ ನೋಡ್ಕೊಳಕ್ ನಾನಿಲ್ಲೇನ? ಮಗ ಮದ್ವೆ ಒದ್ದಿನ ಸತ್ತು ಬಿಡಕ್ ನೀನ್ ನಾವು. ಯಾಕೆ ಏನ್ ತಿಳ್ಕೊಂಡಿ ನೀನು? ನನಗೆ ನಿನ್ನ ಬಗ್ಗೆ ಬಹಳ ಅನುಮಾನ ಆಯ್ತು ಬಿಡು. ಯಾಕೆ? ಆದ್ರೆ ಈ ಹುಡುಗಿ ಬಗ್ಗೆ ನಂಗೆ ವಿಶ್ವಾಸ ಐತಿ. ಯಾಕೆ ಈಗಲೇ ತುಂಬ ಗರ್ಭಿಣಿ ಆಗ್ಯಾಳ ಅವಳು. ಹೌದೌದು. ಆದ್ರೆ ನಂಗೆ ವಿಶ್ವಾಸ ಐತಿ. ನಿನ್ನ ನಂಬಕ್ಕಿಲ್ಲ ಮಗನ. ಆದ್ರೆ ನಿನ್ನ ಕುಟುಂಬ ಕಳಿಸೋದು ನಮ್ಮ ತಾವು ಏನ ಹಂಗಲ್ರಿ. ನಿಮ್ಗೆ ವಿಷಯ ಗೊತ್ತಿಲ್ಲದ ನನಗೊಬ್ಬಳು ಮಗಳಿದ್ದಾಳ. ಈ ನನ್ನ ಮಗ ಮೊದಲು ನಮ್ಮನೆ ಕೂಡ ಬರಕ್ಕಿಲ್ಲವ. ಹೌದೌದು. ಈಗ ನಮ್ಮನೆ ಬಿಟ್ಟು ಹೋಗಂಗೇ ಇಲ್ಲ. ಅದಕ್ಕೆ ನಂಗೆ ಅನುಮಾನ ಆಗೈತಿ. ಹಂಗಾಗಿ ನಾನ್ ಜಾಗ್ರತೆ ಮಾಡೋದು. ನನ್ನ ಮನೆಗೆ ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಮಗಳ ತರನೇ ಮಗ. ಬಸ್ ಏನ ಇನ್ನೊಂದು ವಿಚಾರ. ಮಹಾರಾಣಿ ಆ ಕಡೆಯಲ್ಲಿ ಕುಳಿತುಕೊಂಡಿದ್ದಾಳೆ ಅಂತ ಹೇಳಿದ್ನಲ್ಲ, ಅವ್ರು ಸಿಕ್ಕಿದ್ರೆ ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗೋಣ. ನೀನು ಒಬ್ಬರನ್ನು ಏನೇ 4 ಜನ ಬರ್ಲಿ ತಲೆ ಬಿಸಿಲ್ಲ ನನಗೆ. ಬಾ ಮಗ ನಡಿಯ. ಕಪಿಲನಂದನ ಚಿತ್ತಜನ ಪುರದ್ರೂಪನು ಚಿತ್ತಜನ ಪುರದ್ರೂಪನು ಸತ್ಯಗಾಯನ ಕಾವ್ಯ ಕವನದ ಸ್ತುತ್ಯ ಪೋಷಕ ರಸಿಕನು ನೃತ್ಯಗಾಯನ ಕಾವ್ಯ ಕವನದ ಸ್ತುತ್ಯ ಪೋಷಕ ರಸಿಕನು ಕುಮಾರ ಸತ್ಯಶೋಧನಿಗೆ ಜಯವಾಗಲೆಂಬ ಉದ್ಘೋಷ ಮುಗಿಲನ್ನು ಮುಟ್ಟುತ್ತಾ ಇದೆ. ಜೊತೆಗೆ
ನೃತ್ಯ ಗಾಯನ ಕಾವ್ಯ ಕವನದ ಸ್ತುತ್ಯ ಪೋಷಕ ರಸಿಕನು. ಈ ಮಾತು ನನಗೆ ಬಹಳ ಪ್ರಿಯವಾಗಿದೆ. ಕಾರಣ ಬಾಲ್ಯದಿಂದಲೂ ಲಲಿತ ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿ ಅಭಿಮಾನವನ್ನು ತಾಳಿದವನು. ಸಾಧ್ಯವಾದರೆ ಅಭ್ಯಾಸ ಮಾಡಬೇಕೆನ್ನುವ ನಿರ್ಧಾರದಲ್ಲಿಯೂ ಇದ್ದವನು. ಯಾವುದಕ್ಕೂ ಕಾಲ ಎನ್ನುವುದು ಕೂಡಿ ಬರಬೇಕಲ್ಲ. ಇಂದು ನಮ್ಮೂರ ದೇಗುಲದಲ್ಲಿ ದೀಪೋತ್ಸವ. ನಮ್ಮ ತೀರ್ಥರೂಪರು ಪುರದಲ್ಲಿಲ್ಲ. ಕಾರ್ಯನಿಮಿತ್ತ ಅನ್ಯ ದೇಶಕ್ಕೆ ಹೋಗುವಾಗ ನನ್ನನ್ನು ಕರೆದಾಡಿದಂತಹ ಮಾತು. ಇಂದು ನನ್ನ ಅನುಪಸ್ಥಿತಿಯಲ್ಲಿ ನೀನೇ ಅಲ್ಲಿ ಉಪಸ್ಥಿತನಿದ್ದು ವೈಭವದಿಂದ ಉತ್ಸವಾಚರಣೆ ಮಾಡುವಗರೆ ಎಂದು ಸಿದ್ಧತೆಯಲ್ಲಿರಬಹುದಲ್ವೇ? ನೋಡು. ಬಾಲೆಯರ ಮನ ಬೆಳಗುವ ಜ್ಯೋತಿ ಶೀಲೆಯ ಉದರದಿ ಜನಿಸುವ ಜ್ಯೋತಿ ನೀಲಾಗಗನದಿ ರವಿದಗಿ ಜ್ಯೋತಿ ನೀಲಾಗಸನಲಿ ರವಿದಗಿ ಜ್ಯೋತಿ ಪಾಲಾಚನ ಬನೆ ಗಣ್ಣಿನ ಜ್ಯೋತಿ ಪಾಲಾಚನ ಬನೆ ಗಣ್ಣಿನ ಜ್ಯೋತಿ ಜ್ಯೋತಿಯ ಬೆಳಗೆ ಸಖಿ ಜ್ಯೋತಿಯ ಬೆಳಗೆ ಸಖಿ ಮನವ ಸೆಳೆದಿಯ ನಾಟ್ಯ ಶಾರದೆ ಮನವ ಸೆಳೆದಿಯ ಮನವ ಸೆಳೆದಿಯ ಮನವ ಕದ್ದಿಯ ನಾಟ್ಯ ಶಾರದೆ ಇನಿತು ಹೃದಯವ ಕದ್ದು ಹೋದಳು ಇನಿತು ಹೃದಯವ ಗೆದ್ದು ಹೋದಳು ಹದನವರಿವೆ ಸದಾಶಿವನ ಸಮ್ಮುಖದಲ್ಲಿ ಕುಣಿದಂತಹ ಸುಂದರಿ ಸಾಕ್ಷಾತ್ ನಾಟ್ಯ ಸರಸ್ವತಿಯೇ ಧರೆಗಿಳಿದು ಬಂದಂತೆ. ಇನ್ನು ಹಾಡಿದ ಗಾನವು ಜ್ಯೋತಿಯ ಬೆಳಗ್ಗೆ ಸಖಿ ಎಂಬ ಹಾಡು ನನ್ನ ಹೃದಯ ಜ್ಯೋತಿಯನ್ನೇ ಬೆಳಗಿದ ಅನುಭವ. ಆಹಾ, ಏನು ಚಂದ! ಚೆಲುವಿಕೆಯ ಚೈತನ್ಯವೋ, ಪರಿಮಳದ ಪುತ್ಥಳಿಯೋ, ಲತಾಂಗಿಯ ಸುಳಿವೋ, ಲಾವಣ್ಯೈಕ ರಸ ಸಾಕಾರ ವಿಭ್ರಮವೋ, ಲಲಿತ ಶೃಂಗಾರಾಬ್ಧಿ ಮಥನೋಚ್ಛಲಿತ ಸುಧೆಯೋ. ಸಾಧಕರಿಗಿದು ಫಲಿಸಿದರೆ ಕೃತಕೃತ್ಯರವರು, ಸಾಧಕನಿಗಿದು ಫಲಿಸಿದರೆ ಕೃತಕೃತ್ಯ. ವಾಣಿ ಸುಕುಮಾರಿ ಸುಂದರಿ ಭಾವಕಿ ವಾಣಿ ಸುಕು
ಸುಂದರಿ ಭಾವಕಿ ಅವಸರವು ಸಲ್ಲದು. ಪಥಮಧ್ಯದಲ್ಲಿ ಪುರುಷನೊಬ್ಬ ತೊರೆದಿದ್ದಾನೆ ಎನ್ನುವ ಕಾರಣದಿಂದ ಗಾಬರಿಯಾದರೆ ಆಕ್ಷೇಪಿಸುವಂತಿಲ್ಲ. ನಿನ್ನ ಗಾಬರಿಗೆ ಅವಕಾಶವೇ ಇಲ್ಲದಂತೆ ನಾನು ಯಾರೆಂಬ ಪರಿಚಯವನ್ನು ಮೊದಲಾಗಿ ಹೇಳ್ತೇನೆ. ಈ ನಾಡಿನ ಯುವರಾಜ ನಾನು, ಕಪಿಲ ಪುತ್ರ, ಸತ್ಯ ಶೋಭನ ಅಂತ ನನ್ನ ಹೆಸರು. ದೇಗುಲದಲ್ಲಿ ನಿನ್ನ ನಾಟ್ಯವನ್ನು ಕಂಡೆ. ಸಾಕ್ಷಾತ್ ನಾಟ್ಯ ಸರಸ್ವತಿಯೇ ಧರೆಗಿಳಿದು ಬಂದು ನನ್ನ ಕಣ್ಣು ಮುಂದೆ ಕುಣಿದಳೋ ಎಂಬ ಭಾವ ನನಗಾಯಿತು. ಸ್ವಲ್ಪ ಹೆಚ್ಚಾಯ್ತು ಏನು ಹೇಳಿದ್ದು? ಖಂಡಿತ ಇಲ್ಲ. ಸಾಹಿತ್ಯದ ದಾರಿದ್ರ್ಯ ನನಗುಂಟಾಯ್ತಲ್ಲ ಎಂಬ ವಿಷಾದ ನನಗಿದೆ. ಹೇಳಿದ್ದಿದ್ರೆ ಖಂಡಿತ ಅದು ನಿನಗೆ ಹೆಚ್ಚು ಅಂತ ಅನ್ನಿಸುವುದಿಲ್ಲ. ಏನು ತಡೆಯುವುದಕ್ಕೆ ಕಾರಣ ಏನು? ನಿನ್ನ ಒಂದು ಪರಿಚಯ ಬೇಕಿತ್ತು. ಪರಿಚಯ ಅಲ್ವಾ? ಹೌದು, ಹೇಳ್ತೇನಂತೆ. ಯಾರು ನೀನು? ಹೇಳ್ತೇನೆ, ಕೇಳಬೇಕು ತಾವು. ರಾಜಾದಿ ರಾಜ ಕೇಳೋ ರಾಜಾದಿ ರಾಜ ಕೇಳು ಪಲ್ಲವಿಯು ರಾಜನ ತಗಿಯ ಸುಡೆಯೋ ಪಲ್ಲವಿಯು ರಾಜ ನರ್ತಕಿಯ ರಾಜ ನರ್ತಕಿಯ ಸುಡೆಯೋ ನರ್ತನವನು ರಾಜಿಸುವ ನರ್ತನವನು ನರ್ತಿಸಲು ನರ್ತಿಸಲು ರಾಜೇಂದ್ರ ಬಂದೆ ರಾಜಿಸುವ ನರ್ತನವನು ನರ್ತಿಸಲು ರಾಜೇಂದ್ರ ಬಂದೆ ನಾನು ನರ್ತನವನು
ನರ್ತಿಸಲು ರಾಜೇಂದ್ರ ಬಂದೆ ನಾನು. ಮೊದಲಾಗಿ ನಮಸ್ಕರಿಸಿಕೊಂಡೆ. ನಮಸ್ಕಾರ. ನಿಮ್ಮ ಪರಿಚಯ ಯಾರಿಗಿಲ್ಲ ಅಂತ ಹೇಳಿ ಎಲ್ಲರಿಗೂ ಉಂಟು. ಹಾಗೆ ಈ ನಾಡಿಗೆ ತಾವು ಯುವರಾಜರಲ್ಲವೇ? ಹೌದು. ರಾಜಾದಿ ರಾಜರು. ಹಾಗೆ ನನ್ನ ಪರಿಚಯ ಕೇಳಬೇಕು. ನೀವು ಕೇಳಿರಬಹುದು, ಏನು? ರಾಜನರ್ತಕಿ ತಿರುಮಲ ಎಂಬುದಾಗಿ. ಅವಳಿಗೆ ನಾನು ಮಗಳು. ಹೌದು. ತಕಿಯ ಮಗಳ? ನೋಡಿದ್ರ ಏನು? ನರ್ತಿಗೆ ಮಗಳು ಅಂತ ಹೇಳಿದಾಗ ನಿಮ್ಮ ಸ್ವರ ಕ್ಷೀಣವಾಯಿತು. ತಾತ್ಸಾರ ಅಲ್ಲವೇ? ಖಂಡಿತ ಅದಲ್ಲ. ಮತ್ತೆ ಈ ಕುರಿತಾಗಿ ನನಗೆ ವಿಷಾದ ಯಾಕೆ ಗೊತ್ತೇ? ಯಾಕೆ? ಇಂತಹ ಅಪ್ರತಿಮವಾದಂತ ಪ್ರತಿಭೆಯೊಂದು, ಸೌಂದರ್ಯವೊಂದು ಅಲ್ಲಿ ಹುಟ್ಟಿತೋ ಎಂದು. ಏನು? ಸೃಷ್ಟಿಯ ವೈಚಿತ್ರ ಅನ್ನುವುದೇ ಅದೇ. ಸುಂದರವಾದ ಕಮಲದ ಸೃಷ್ಟಿ ಕೇಸರಿನಲ್ಲಿ ಅಲ್ವೇ? ಹೌದು. ಮುತ್ತಿನ ಸೃಷ್ಟಿ ಚಿಪ್ಪಿನಲ್ಲಿ. ಸರಿ. ಮುತ್ತಿಗೆ ಬೆಲೆ ಕಡಿಮೆ ಆಗ್ತದಾ? ಖಂಡಿತ ಇಲ್ಲ. ಇಲ್ಲವಲ್ಲ. ಅದು ತಿಳ್ಕೊಂಡ್ರೆ ಸಾಕು. ನನ್ನ ಹೆಸರು ಪಲ್ಲವಿ ಎಂಬುದಾಗಿ. ಸೊಗಸಾದ ಹೆಸರು. ನೋಡಿ, ದೀಪೋತ್ಸವ ಕಾಲದಲ್ಲಿ ನರ್ತನವನ್ನ ಮಾಡಿ ನಾನು ಈ ಕಡೆಗೆ ಬಂದವಳು. ನಿಮ್ಮನ್ನ ಕಂಡು ಧನ್ಯವಾದೆ. ಆದ್ರೆ ನರ್ತನ ಎಲ್ಲಿ ತಪ್ಪಿತ್ತು ಏನು? ತಪ್ಪಿತು? ಅದನ್ನು ವರ್ಣಿಸುವುದಕ್ಕೆ ಶಬ್ದ ಸಿಗ್ತಾ ಇಲ್ಲ ಅಂತೇನೆ. ಹೌದಾ? ಹೌದು. ಸರಿ, ಸಂತೋಷವಾಯ್ತು. ನಾನಿನ್ನು ಮನೆಗೆ ಹೋಗ್ತೇನೆ. ಹೊರಟದೆ. ಹೌದು. ಒಂದು ಮಾತು, ನಾಟ್ಯ ಕಲಿಯುವೆನು ನಾನು. ಸಾಟಿಯಿಲ್ಲದ ಶಿಷ್ಯ ನಾನಾವೇ ಮುಂದಕ್ಕೆ. ಸಾಟಿ ಇಲ್ಲದ ಶಿಷ್ಯ ನಾನಾವೇ ಮುಂದಕ್ಕೆ. ಮನವಿಟ್ಟು ಪ್ರೀತಿಸುವೆ. ನಾಟ್ಯವ ಮನವಿಟ್ಟು ಪ್ರೀತಿಸುವೆ. ಸಾಟಿಯಿಲ್ಲದ ಶಿಷ್ಯ ನಾನಾವೇ ಮುಂದಕ್ಕೆ. ಮನವಿಟ್ಟು ಪ್ರೀತಿಸುವೆ. ನಾಟ್ಯ ಮನವಿಟ್ಟು ಪ್ರೀತಿಸುವೆ. ಕಲಿಸುವೆಯೇನೆ ನಾಟ್ಯ ಮಾಯೂರಿ ನೀನು. ಬಹಳ ಅವಸರದಲ್ಲಿದ್ದವಳು ನೀನು. ಮನಸ್ಸೇರಿಕೊಳ್ಬೇಕು. ಮಾತ್ರ ಅಲ್ಲ, ದೇಗುಲದಲ್ಲಿ ನಾಟ್ಯವಾಡಿ ದಣಿದವಳು ನೀನು. ಮಧ್ಯಪಥದಲ್ಲಿ ನಿಲ್ಲಿಸಿ ಹೀಗೆ ಮಾತಿಗಳಿಸಿದ್ರೆ ನಿನ್ನ ತಾಳ್ಮೆ ಕೆಟ್ಟೀತೋ ಎನ್ನುವ ಭಯ ನನಗಿದೆ. ಹಾಗಂತ ಹೇಳಬೇಕಾದ್ದನ್ನು ಹೇಳದೆ ಹೋದ್ರೆ ಮನಸ್ಸಿಗೆ ಸಮಾಧಾನ ಇಲ್ಲ.
ಹೇಳಬೇಕಾದ್ ಹೇಳಲೇಬೇಕು ತಾನೆ. ಬಾಲ್ಯದಿಂದಲೂ ಲಲಿತ ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿದವನು ನಾನು, ಅಭ್ಯಾಸ ಮಾಡಬೇಕೆನ್ನುವ ನಿರ್ಧಾರದಲ್ಲಿಯೂ ಇದ್ದವನು ನಾನು. ಹಾಗಂತ ನನಗೆ ಹೇಳಿಕೊಡುವಂತಹ ಯೋಗ್ಯ ಗುರುಗಳ ಆಯ್ಕೆ ಇಲ್ಲಿವರೆಗೆ ಆಗಲಿಲ್ಲ. ದಯವಿಟ್ಟು ಬೇಸರ ಮಾಡದೆ ನನ್ನ ಪಾಲಿಗೆ ನೀನು ಗುರುವಾಗಿ ನಾಟ್ಯ ಹೇಳಿಕೊಡ್ತೀಯೇನು? ನಾಟ್ಯ ನಾನು ಹೇಳಿಕೊಡ್ಬೇಕು. ನಾನು ರವಿ ಗುರುವಾಗೆ ನಿಮಗೆ ನಾನು ಗುರುವಾಗೆ ನಿಮಗೆ ನಾನು ನಾಟ್ಯದೋಳೆಂದು ಪರಿಪೂರ್ಣಳಲ್ಲ ನಾನು ನಾಟ್ಯದೋಳೆಂದು ಪರಿಪೂರ್ಣಳಲ್ಲ ನಾನು ಮಾತೆಯ ಕೇಳಿ ಮಾತೆಯ ಕೇಳಿ ನಿಮ್ಮ ಮನವರಿದೆ ನಿಮ್ಮ ಮನವರಿದೇನು ನಿಮ್ಮ ಮನವರಿದೇನು ಮನವಿಟ್ಟು ಪ್ರೀತಿಸುವೆ ನಿಮ್ಮ ಮನವರಿದೇನು ಬರುವೆ ತಾನೇ ಎಂದವಳು ದೊರೆಯೇ ಮಾತೆಯ ಕೇಳಿ ನಿಮ್ಮ ಮನವರಿದೆ ನಿಮ್ಮ ಮನವರಿದೇನು ಬರುವೆ ತಾನೇ ಎಂದವಳು ಬರುವೆ ತಾನೇ ಎಂದವಳು ನಾನು ತರಿಸಬೇಕು, ಗುರುವಾಗಬೇಕು. ಹೌದು, ನಿಮಗೆ ಹೇಳಿಕೊಡೋ ಯೋಗ್ಯತೆ ಇಲ್ಲ, ಗುರುವಾಗುವ ಅರ್ಹತೆಯು ನನ್ನಿಲ್ಲ. ಹಾಗಾಗಿ ತಪ್ಪಾಗಿ ಭಾವಿಸ್ಕೊಳ್ಬಾರ್ದು, ನನ್ನಿಂದ ಸಾಧ್ಯ ಇಲ್ಲ ಅದು. ಅರಸುಕುಮಾರನಾಗಿ ನಾನು ಅಭ್ಯಾಸ ಮಾಡ್ತೇನೋ ಇಲ್ವೋ ಎನ್ನುವ ಅನುಮಾನ ಬೇಡ ನಿನಗೆ. ನೀನು ಹೂ ಹಾಕು, ಕೆಲವೇ ದಿನಗಳಲ್ಲಿ ಅರ್ಥ ಆದೀತು ಏನು ನಾನೆಷ್ಟು ಪ್ರೀತಿಸ್ತೇನೆ ಅಂತ. ಯಾವುದೋ ನಾಟ್ಯವನ್ನು. ಹೌದು, ಆದ್ರೆ ನಿಮಗೆ ಆಸಕ್ತಿ ಉಂಟು, ಇಚ್ಛೆ ಉಂಟು. ಹೌದು, ಹೇಳಿಕೊಳ್ಳಿಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಆ ಯೋಗ್ಯತೆ ನನಗಿಲ್ಲ, ತಪ್ಪಾಗಿ ತಿಳ್ಕೊಳ್ಬಾರ್ದು. ವಿದ್ಯೆಗೆ ವಿನಯವೇ ಭೂಷಣ. ಯೋಗ್ಯತೆ ಇಲ್ಲ ಎನ್ನುವುದು ನಿನ್ನ ಸೌಜನ್ಯ. ಅದು ನಿಜವಾಗಿ ಹೇಳಬೇಕು ಅಂತ ಆದ್ರೆ ನಿನಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ ಅಲ್ಲ, ಮತ್ತೆ ನನಗೆ ಕಲಿಯುವ ಯೋಗ ಇಲ್ಲ ಅಂತ ಅರ್ಥ. ನೋಡಿ, ಖಿನ್ನರಾಗಬೇಕಾದಿಲ್ಲ. ನಿಮಗೆ ಮನಸ್ಸುಂಟಾ? ಹೌದು, ಮನಸ್ಸುಂಟಾ? ಉಂಟು. ನನ್ನ ಅಮ್ಮ ಇದ್ದಾಳೆ. ಸುಮ್ಮನೆ ಆ ಮುದುಕೆ ಹೆಸರಲ್ಲಿ ಹೇಳಿ ಕರ್ಕರೆ ಮಾಡಬೇಡ. ಅಯ್ಯೋ, ನನಗೆ ಹೇಳಿ ಕೊಟ್ಟದ್ದು ಅವಳೇ. ಹೌದಾ? ಹೌದು. ಅಲ್ಲ, ನನಗೂ ಹೇಳಿ ಕೊಡ್ತಾರಾ? ಕೇಳೋಣವಂತೆ. ಹೌದಾ? ಹೌದು. ಹೇಳ ಮನೆಗೆ. ನಮೋ ನಮಃ. ಯುವರಾಜರು ಅಮ್ಮ, ನಮ್ಮ ಮನೆ ಬಾಗಿಲಿಗೆ. ನಾನು ಯುವರಾಜನಾಗಿ ಬರಲಿಲ್ಲಮ್ಮ.
ವಿದ್ಯಾರ್ಥಿಯಾಗಿ ಬಂದಿದ್ದೇನೆ. ವಿದ್ಯಾರ್ಥಿಯಾಗಿ ನಿಮ್ಮ ಪಟ್ಟದ ಶಿಷ್ಯನನ್ನಾಗಿ ನನ್ನನ್ನು ಸ್ವೀಕರಿಸಿ ನನಗೆ ನಾಟ್ಯಾಭ್ಯಾಸ ಮಾಡಿಸಿ ಪುಣ್ಯ ಕಟ್ಕೊಳ್ಳಿ ತಾಯಿ. ಅಯ್ಯೋ ದೇವ್ರೆ, ನಿಮಗೆ ನಾನು ನಾಟ್ಯ ಹೇಳಿಕೊಡುವುದೇ? ಹೌದಮ್ಮ. ಅಲ್ಲ, ತುಂಬಾ ಜನರೆಲ್ಲ ಶಿಷ್ಯರು ಇದ್ದಾರೆ ನನಗೆ. ಅದರಲ್ಲಿ ಸಾಕಷ್ಟು ಮಂದಿಗಳಿಗೆ ಹೇಳಿಕೊಟ್ಟದ್ದು ಉಂಟು. ನನ್ನನ್ನು ಪಟ್ಟದ ಶಿಷ್ಯ ಅಂತ ಒಪ್ಕೊಳ್ಳಿ ಅಮ್ಮ. ಆ ಕಾಲ ಎಲ್ಲ ಮೀರಿ ಹೋಯ್ತು. ಈಗ ನನಗೆ ಮೊದಲಿನ ಹಾಗೆ ಕುಣಿಲಿಕ್ಕೆ ಆಗುವುದಿಲ್ಲ. ಕುಣಿಯುವುದನ್ನೇ ಬಿಟ್ಟಿದ್ದೇನೆ ನಾನು. ನನಗೆ ಗೊತ್ತಿತ್ತು ನಿಮ್ಗೇನು ಕೂಡುವುದಿಲ್ಲ ಅಂತ. ಒತ್ತಾಯ ಮಾಡಿದ್ರಿಂದ ಬಂದೆ ಅಷ್ಟೇ. ಹೇಳಿಕೊಡುವುದಿಲ್ಲಲ್ಲ. ಅಲ್ಲ, ನನಗಂತೂ ಹೇಳಿಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಕಲಿಯಲೇಬೇಕು ಎಂಬ ಆಸಕ್ತಿ ಇದ್ರೆ ಅದಕ್ಕೆ ಅನುವು ಮಾಡಿ ಕೊಡ್ತೇನೆ. ಹೇಗೆ? ನನ್ನ ಮಗಳು ಪಲ್ಲವಿ, ನಾನೆಷ್ಟು ಕಲ್ತಿದ್ದೇನೆ ಅಷ್ಟನ್ನೂ ಮನತುಂಬಿ ನಾನು ಅವಳಿಗೆ ಹೇಳಿಕೊಟ್ಟಿದ್ದೇನೆ. ಆದ್ರಿಂದ ನಾನ್ ತಾಳ ಹಾಕುವುದು ಮಾತ್ರ. ಹೇಳಿಕೊಡ್ಲಿಕ್ಕೆ ಇಷ್ಟ ಉಂಟ ಕೇಳಿ. ಅಮ್ಮ, ನಿಮ್ಮ ನಿರ್ದೇಶನ ಉಂಟು ಅಂತಾದ್ರೆ ಧೈರ್ಯವಾಗಿ ಹೇಳಿಕೊಡ್ತೇನೆ. ಹೌದಾ? ತಪ್ಪಿದಲ್ಲಿ ನೀವು ಹೇಳ್ಬೇಕಮ್ಮ. ನಾನಿದ್ದೇನಲ್ಲ. ನಾನು ಆಗಲೇ ತೀರ್ಮಾನಿಸಿದ್ದೆ ನನಗೆ ನೀನೇ ಆದೀತು ಅಂತ. ಹೇಳಿಕೊಡ್ಲಿಕ್ಕೆ ನಿಮ್ಮ ಒಂದೊಂದು ಮಾತು ಬೇರೆ ಅರ್ಥ ಕೊಡ್ತಾ ಇದೆ. ಸರಿ, ಹಾಗಾದ್ರೆ ಶುಭ ಮುಹೂರ್ತದಲ್ಲಿ ನಾಟ್ಯಾಭ್ಯಾಸ. ದೇಗುಲದ ದೀಪೋತ್ಸವದ ಶುಭ ಮುಹೂರ್ತ ಇದಕ್ಕಿಂತ ಒಳ್ಳೆ ಮುಹೂರ್ತ ಬೇರೆ ಉಂಟಾ? ಅದಿಲ್ಲ. ಆದ್ರಿಂದ ನಡೀಲಿ. ನಾನು ಮಾಡಿದ ಹಾಗೆ ಮಾಡಬೇಕು. ಆಯ್ತು. ಆಯ್ತಾ? ಆಯ್ತು, ಸರಿಯಾಗಿದೆ. ಯತೋ ಹಸ್ತ ತತೋ ದೃಷ್ಟಿ. ಇದು ಬಂತು ನಂಗೆ. ಯತೋ ಹಸ್ತ ತತೋ ದೃಷ್ಟಿ. ಯತೋ ದೃಷ್ಟಿ ತತೋ ಮನಃ. ಯತೋ ದೃಷ್ಟಿ ತತೋ ಮನಃ. ಯತೋ ಮನಃ ತತೋ ಭಾವೋ. ಯತೋ ಮನಃ ತತೋ ಭಾವೋ. ಯತೋ ಭಾವಃ ತತೋ ರಸಃ. ಯತೋ ಭಾವಃ ತತೋ ರಸಃ. ಅತ್ರ ಶ್ವವಿನಯಸ್ಯೈವ ಪ್ರಾಧಾನ್ಯಮಿತಿ ಕಥ್ಯತೆ. ತದ್ಧಿಂ ದಗದಿನಘ ತದ್ಧಿಂ ದಗದಿನಘ. ಶ್ರುತಿರಾಗ ಲಯವೋ ತಾಳ ಸಂದನ. ಶ್ರುತಿರಾಗಲಯ ತಾಳ ಸಮ್ಮಿಲನ. ಶ್ರುತಿರಾಗಲಯ ತಾಳ ಸಮ್ಮಿಲನ. ತಾಳ ಸಮ್ಮಿಲನ. ಗತಿಗೆಡದ ಸಾಹಿತ್ಯ ಸಂವೇದನ. ಗತಿಗೆಡದ ಸಾಹಿತ್ಯ ಸಂವೇದನ. ಗತಿಗೆಡದ ಸಾಹಿತ್ಯ ಸಂವೇದನ. ಶ್ರುತಿರಾಗಲಯ ತಾಳ ಸಮ್ಮಿಲನ. ತಾಳ ಸಮ್ಮಿಲನ. ನುತಿಸಿ ಪಾಡುವ ಗಾನ ನವಚೇತನ. ನುತಿಸಿ ಪಾಡುವ ಗಾನ ನವಚೇತನ. ನುತಿಸಿ ಪಾಡುವ ಗಾನ ನವಚೇತನ. ಗತಿಗೆಡದೆ ನರ್ತಿಸಿದವರ ಶೋಧನ. ಹೃದಯಗಾನಲಯ ತಾಳ ಸಮ್ಮಿಲನ. ತಾಳ ಸಮ್ಮಿಲನ. ತಗ
ದಗದಿಮಿ ದಗಜನು ದಗದಿಮಿ ದಗಜನು ದಗದಿಮಿ ದಗಜನು ದಗದಿನದಿ ದಗದಿಮಿ ದಗಜನು ದಗದಿಮಿ ದಗಜನು ದಗದಿಮಿ ದಗಜನು ದಗದಿನದ ದಗದಿಮಿ ದಗಜನು ದಗದಿನದಿ ದಗದಿಮಿ ದಗಜನು ದಗದಿನದಿ ದಗದಿನದಿ ದಗದಿನದ ದಗದಿನದಿ ದಗದಿನದ ತದ್ದಿಂ ದಗದಿನದಿ ಗೆಜ್ಜೆಯ ಕಿರುನಾದ ಹೆಜ್ಜೆಯ ಗತಿ ಮೋದ ಗೆಜ್ಜೆಯ ಕಿರುನಾದ ಗೆಜ್ಜೆಯ ಕಿರುನಾದ ಗೆಜ್ಜೆಯ ಕಿರುನಾದ ಹೆಜ್ಜೆಯ ಗತಿ ಮೋದ ಗೆಜ್ಜೆಯ ನಾದ ಹೆಜ್ಜೆಯ ಮೋದ ಗೆಜ್ಜೆಯ ನಾದ ಹೆಜ್ಜೆಯ ಮೋದ ಗೆಜ್ಜೆಯ ಕಿರುನಾದ ಹೆಜ್ಜೆಯ ಗತಿ ಮೋದ ಲಜ್ಜಿತ ಮುಖಹಾಸವು ಲಜ್ಜಿತ ಮುಖಹಾಸವು ಲಜ್ಜಿತ ಮುಖಹಾಸ ಸಜ್ಜನ ಸುಗಲಾಸ ಲಜ್ಜಿತ ಮುಖಹಾಸ ಸಜ್ಜಿತ ಸುಗಲಾಸ ಶ್ರುತಿಗಾನ ಲಯದಾಳ ಸಮ್ಮಿಲನ ಶ್ರುತಿಗಾನ ಲಯದಾಳ ಸಮ್ಮಿಲನ ಶ್ರುತಿರಾಗ ಲಯದಾಳ ಸಮ್ಮಿಲನ ಸಮ್ಮಿಲನ ತದ್ಧಿಂ ದಗದಿನದಿ ನಯನಗಳು ಒಂದಾಯಿತು ಆ ಸಮಯ ಭಯಲಜ್ಜೆ ದೂರಾಯಿತು ಲಯವು ಪ್ರೇಮವನಪ್ಪಿತು ಲಯವು ಪ್ರೇಮವನಪ್ಪಿತು ಭಾವಮಯ ಸವಿ ವಿನಯವೇ ಮಳೆಯಿತು ಯಾರ ಏನಂತೆ ಮತ್ತೇನು ಚೇನನೊಬ್ಬನು ಪರಮಾತ್ಮ ಚೇನನೊಬ್ಬನು ಪರಮಾತ್ಮ ಧನದಲ್ಲಿ ಕಲ್ಲೆವರು ನಿತ್ಯ ಪರಮಾತ್ಮ ಮಿತ್ರ ವೀರಾಧೀರ ಘನ ಗಂಭೀರ ಹೀಗೆಲ್ಲ ಹೇಳಿಸಿಕೊಳ್ಳುತ್ತಾ ಇರುವವ ಈ ರುದ್ರಾನಂದನ ಮಗ ಸುನೇತ್ರ ನೀನು ನಾನು ಹಾಗಲ್ಲ ನನ್ನ ಅಪ್ಪನ ಮಗ ನಿದ್ರಾನಂದನ ಮಗ ಪರಮಾತ್ಮ ನಿದ್ರಾನಂದನ ಹೌದು ಅದು ಹೇಗ ನಾನು ಹುಟ್ಟುವಾಗ ನಮ್ಮ ಅಪ್ಪನ ಆರೋಗ್ಯ ಸರಿ ಇಲ್ಲ ಹಾಸಿಗೆಲೆ ಮಲ್ಕೊಂಡಿದ್ರಂತೆ ಅದೇ ಹೊತ್ತಿಗೆ ನಾ ಹುಟ್ಟಿದ್ರಿಂದ ನಾವು ನಿದ್ರಾನಂದನ ನೀನು ನಿದ್ರಾನಂದನ ಮಗ ನಾನು ರುದ್ರಾನಂದನ ಮಗ ಹೌದು ಇಲ್ಲ ಬಿಡು ಆದ್ರೆ ಏನ್ ಮಾಡೋರು ಹೇಳು ಏನು ನಮ್ಮ ಅಪ್ಪ ನಮ್ಮ ಕುರಿತಾಗಿ ಏನು ಯೋಚನೆ ಮಾಡ್ಲೇ ಇಲ್ಲ ಪ್ರಾಯ ಸಮರ್ಥನಾದಂತ ಮಗನೊಬ್ಬನಿಗೆ ಮದುವೆ ಮಾಡಿಸಬೇಕು ಎನ್ನುವುದಾಗಿ ತಂದೆ ತಲೆಗೆಡಿಸಿಕೊಳ್ಳಲೇ ಇಲ್ಲ ಅದು ನಮ್ಗೆ ಅನುಕೂಲವೇ ಆಯ್ತು ಯಾಕೆ ಹೇಳು ಅಪ್ಪ ಹಾಗೆ ಆಲೋಚನೆ ಮಾಡ್ರೆ ಅವ್ರ ದಾರಿ ಅವ್ರು ಆಲೋಚನೆ ಮಾಡಿದ ದಾರಿಯಲ್ಲಿ ನಾವು ಹೋಗ್ಬೇಡವಾ ಹೌದೌದು ಇದು ನಮ್ಮ ದಾರಿಯಲ್ಲಿ ನಾವು ಹೋದ್ರಾಯ್ತು ಆದ್ರಿಂದಲೇ ನಮಗೆ ಅನುಕೂಲವಾದಂತ ದಾರಿಯನ್ನು ನಾವು ಕಂಡುಕೊಂಡಿದ್ದೇವೆ ಎಲ್ಲೆಲ್ಲಿ ಪ್ರಾಯ ಸಮರ್ಥ ಹೆಣ್ಣು ಮಕ್ಕಳು ಇರ್ತಾರೋ ಅಂತವರನ್ನೆಲ್ಲ ನಾವೇ ನೋಡುವುದು ಅವರನ್ನು ನಾವೇ ಭೋಗಿಸುವುದು ರೀತಿಯಿಂದ ಹೋದ್ರೆ ಬಲಾತ್ಕಾರದಿಂದ ಅದು ನಮಗೆ ವಿಶೇಷ ಅಲ್ಲವೇ ಅಲ್ಲ ಆದ್ರೆ ನಮ್ಮದೊಂದು ವಿಶೇಷತೆ ಉಂಟು ಏನು ನಾವು ನೋಡುವಂತ ಹೆಣ್ಣು ಮಕ್ಕಳು ಹೇಗಿರಬೇಕು ಹೇಗೆ ಅನಾಘ್ರಾಣಿತ ಪುಷ್ಪವಾಗಿರಬೇಕು ಅಂದ್ರೆ ಯಾರು
ಇಷ್ಟರವರೆಗೆ ಮುಟ್ಟಿದ್ದಾಗ ಇರ್ಬೋದು. ನಮಗೇನಿದ್ರು ಹೊಸ್ತಾಗ್ಬೇಕು. ಅದಕ್ಕೆ ತಾಪತ್ರ ಇಲ್ವಾ? ಏನ ನಾವು ಭೋಗಿಸುವಾಗ ಹೊಸ್ತು ಅಂತ ತಿಳ್ಕೊಂಡ್ರೆ ಆಯ್ತು. ಹಾಗಾಗುವುದಿಲ್ವ? ಅಲ್ಲ ಅದ ಕೊನೆಗಾಗುವುದು ಹಾಗೆ ಅಂತ ನಿವಾರಣೆ ಯಾವ್ದು ಸಿಗದೆ ಹೋದ್ರೆ ಎಂತ ಸಾಯುದ? ಆ ಮಟ್ಟಿಗೆ ನಾವೇನ್ ಬೇಸರ ಮಾಡಿಕೊಳ್ಳುವವರಲ್ಲವೇ ಅಲ್ಲ. ಇವತ್ತು ನಾನು ಯೋಚಿಸ್ತಾ ಇದ್ದೇನೆ, ನಮ್ಮ ಈ ಊರಿನಲ್ಲಿ ಎಲ್ಲ ಹೆಣ್ಣು ಮಕ್ಕಳನ್ನು ನೋಡಿ ಆಯ್ತು, ಮಾತಾಡಿಸಿ ಆಯ್ತು, ಪ್ರಯೋಜನ ಏನು ಸಿಕ್ಕಲಿಲ್ಲ. ಅದಿಷ್ಟಕ್ಕೆ ಮುಗಿಸಬಾರದು. ಮತ್ತೆ ಇನ್ನೆಲ್ಲಿಯಾದ್ರೂ ಹೊಸ್ತುಂಟು ಅಂತ ಯೋಚನೆ ಮಾಡಿದಾಗ ನೀನಾಡಿದ ಒಂದು ಮಾತು ನೆನಪಾಯ್ತು. ನಿನಗೊಬ್ಬಳು ಅತ್ತೆ ಮಗ ಬಗ್ಗೆ ಅಲ್ವಾ? ಮಿತ್ರ ತನ್ನ ಕತ್ತೆಯ ಮರ್ಯಾದೆ ಚಂದ, ತನ್ನ ಕತ್ತೆಯ ಮರ್ಯಾದೆ ಚಂದ. ಮತ್ತೆ ಎನ್ನ ಅತ್ತೆಯ ಮಗಳತಿ ಚಂದ, ಎನ್ನ ಅತ್ತೆಯ ಮಗಳತಿ ಚಂದ, ಅತಿ ಚಂದ. ಚಿತ್ತನರಗಿಣಿಯನ್ನು ಹಿಡ್ಕೊಂಡು ಹೋಗಿ ಎಂತದ ಚಿತ್ತ ಜನರಗಿಣಿಯನ್ನು ನನಗಿದ್ದರೆ ಬಾಳದು ಗೋಳು. ಚಿತ್ತನರಗಿಣಿಯನ್ನು ನನಗಿದ್ದರೆ ಬಾಳದು ಚಿತ್ತ. ಮಿತ್ರ, ಯಾರು ಇಲ್ಲ ಅಂತ ನೀವು ಚಿಂತೆ ಮಾಡ್ಬೇಕಾದಂತ ಅಗತ್ಯ ಇಲ್ಲ. ಯಾಕೋ? ನನಗೊಬ್ಬಳು ಅತ್ತೆ ಇದ್ದಾಳು. ನಿನ್ನ ಅತ್ತೆ ಯಾವ ಕರ್ಮಕ್ಕ? ಏನ ಅಲ್ಲ, ಅತ್ತೆ ಇದ್ದಾಳೆ, ಅವಳಿಗೆ ಇನ್ನು ಎಷ್ಟು ವಯಸ್ಸಾಗಿದೆ ಏನೋ ಯಾವ್ದು ಸಿಕ್ಲಿಲ್ಲ ಅಂತ ಅಲ್ಲ ಹೋಗು. ನಾನು ಸ್ವಲ್ಪ ಸಮಯ ಹೋದ್ರೆ ಚಾಪೆ ಬಿಟ್ಟು ಇವಳು ಲಕ್ಷಣ ಇಲ್ಲ ಅವರು. ಮತ್ತೆ ಅವಳು ಸುದ್ದಿ ಯಾಕೆ ಹೇಳಿದ್ದು? ಕರ್ಮಕ್ಕ ಅತ್ತೆ. ನಮ್ಮ ಅತ್ತೆ ಒಬ್ಳು ಮಗಳಿದ್ದಾಳೆ. ಹೌದೇನಾ? ನಮ್ಮ ಅತ್ತೆ ಎಲ್ಲಿದ್ದಾಳೆ ಗೊತ್ತುಂಟೇನೋ? ಎಲ್ಲಿ ಅದು? ಇಲ್ಲಲ್ಲ, ಮಗದ ದೇಶದಲ್ಲಿ. ಅಲ್ಲಿ ಹೆಸರು ತಿರುಮಲಾಂಬೆ. ಅತ್ತೆ ಕತೆ ಕಲ್ಲಾಕು. ಮತ್ತೆ ಅತ್ತೆ ಮಗಳಿದ್ದಾಳೆ. ಹೇಗಿದ್ದಾಳೆ? ಅವಳ ಹೆಸರು ಪಲಾವ್. ಎಂತದ್ದು? ತಿನ್ಕೊಂಡು ಬಾ ಹೋಗು. ಎಂತದ ನೀನ್ ಹೇಳಿದ್ದು? ಅವಳು ಹೆಸರ ಪಲ್ಲವಿ ಅಂತಿರ್ಬೇಕು. ನಾ ಪ್ರೀತಿಯಿಂದ ಅದು ಚುಟುಕು ಮಾಡಿ ಹೇಳುವುದು. ಹಾಗೆ ಬಹಳ ಚಂದ ಇದ್ದಾಳೆ ಪುಣ್ಯಾತ್ಮ. ಚಂದ ಇದ್ದಾಳೆ. ಅಯ್ಯೋ, ಚಂದ ಅಂದ್ರೆ ಅದು ಹೇಳಿ ಸುಖ ಇಲ್ಲ. ಹೇಗಿದ್ದಾಳೆ? ಅದು ನನಗೆ ಎಟುಕದ ವಸ್ತು ಅಂತ ನಂಗೆ ಗೊತ್ತು. ಹೌದಾ? ಆದ್ರೂ ನಾ ಬಿಡುವವಲ್ಲ. ಎಷ್ಟೇ ಕಷ್ಟ ಆದ್ರೂ ಈ ಸಲ ನೋಡುವಂತುಂಟು. ಸಾಧಾರಣ ಎಷ್ಟು ವರ್ಷ ಅವಳಿಗೆ ಈಗ? ಸರಿ, ನೆನ್ಪಿಟ್ಕೊಳ್ಳಿಲ್ಲ. ನಮ್ಗೆ ಸಿಕ್ಕದೆಲ್ಲ 30 ಮೇಲಿಂದೆ. ಆದ್ರೆ ಇದು ಹಾಗಲ್ಲ, ನಮಗೆ ಸರಿ ಆಗ್ತದೆ. 16 ಮೇಲೆ ಒಂದು 18-20 ಒಳಗೆ. ಪರಮಾತ್ಮ, ಹಾಗಾದ್ರೆ ನೀನೇ ಭಾಗ್ಯಶಾಲಿ. ನಾ ಭಾಗ್ಯಶಾಲಿ. ನಿನ್ನ ಅತ್ತೆಯ ಮಗಳಾದ್ರೇನು, ನನ್ನ ಅತ್ತೆಯ ಮಗಳಾದ್ರೇನು, ಹೌದು, ಎಲ್ಲ ಒಂದೇ ಅಂತ ತಿಳ್ಕೊಂಡವ ನಾನು. ಮುಸುಡಿ ಮೇಲೆ ಕೂತು ಬಿಡುವೆ. ಯಾಕೆ ಅವಳ ವಿಷಯ